ನಮಸ್ತೆ ವೀಕ್ಷಕರೇ, ಇಂದು ನಾವು ಧನುರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಈ ತಿಂಗಳು ಯಾವ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಟೋಬರ್ ತಿಂಗಳು ಧನುರಾಶಿಯವರಿಗೆ ಹೊಸ ಅವಕಾಶಗಳ ತಿಂಗಳಾಗಿರ್ತದೆ. ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಚುರುಕಾದ ಮನೋಭಾವದಿಂದ ಹಲವಾರು ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ಸಾಧ್ಯತೆ ಇದೆ. ಕೆಲವು ದಿನಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಉಂಟಾಗಬಹುದು, ಆದರೆ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಅದು ಒಳ್ಳೆಯದಕ್ಕೆ ಮಾರ್ಪಡುವುದು ಖಚಿತ. ಈ ತಿಂಗಳು ಪ್ರಯಾಣ, ಹೊಸ ಪರಿಚಯಗಳು ಹಾಗೂ ಜ್ಞಾನವರ್ಧಕ ಅನುಭವಗಳನ್ನು ನೀಡುತ್ತದೆ. ಮೊದಲಿಗೆ ನಾವು ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ನೋಡುವುದಾದರೆ, ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಬರುವ ಸಾಧ್ಯತೆ ಇದೆ. ನಿಮ್ಮ ನಾಯಕತ್ವ ಗುಣ ಗುರುತಿಸಲ್ಪಡುತ್ತದೆ, ಸಹೋದ್ಯೋಗಿಗಳ ಬೆಂಬಲ ದೊರೆಯುತ್ತದೆ. ಆದರೆ ಕೆಲವರು ನಿಮ್ಮ ಯಶಸ್ಸನ್ನು ಅಸೂಯೆಯಿಂದ ನೋಡುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅವಶ್ಯಕ. ಉದ್ಯೋಗ ಬದಲಾವಣೆ ಯೋಚಿಸ್ತಾ ಇದ್ದರೆ ಅಕ್ಟೋಬರ್ 2ನೇ ವಾರದಿಂದ ಅವಕಾಶಗಳು ಎದುರಾಗಬಹುದು. ವ್ಯವಹಾರ ನಡೆಸುವವರು ಹೊಸ ಒಪ್ಪಂದಗಳು ಅಥವಾ ಸಹಭಾಗಿತ್ವದ ಮೂಲಕ ಲಾಭ ಪಡೆಯುವ ಸೂಚನೆಗಳಿವೆ. ಇನ್ನು ಹಣಕಾಸು ವಿಚಾರಕ್ಕೆ ಬರುವುದಾದರೆ, ಅಕ್ಟೋಬರ್ನಲ್ಲಿ ಹಣಕಾಸು ಸ್ಥಿತಿ ಸ್ಥಿರವಾಗಿರ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಅಪ್ರಯೋಜಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಅಗತ್ಯ. ಕುಟುಂಬದ ಖರ್ಚು ಹೆಚ್ಚಾದರೂ ಅದನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆಸ್ತಿ, ಮನೆ ಅಥವಾ ವಾಹನ ಸಂಬಂಧಿತ ಲಾಭದ ಅವಕಾಶಗಳು ಬರಬಹುದು. ಸಾಲ ತೆಗೆದುಕೊಳ್ಳುವವರು ತಾಳ್ಮೆಯಿಂದ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಇನ್ನು ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ, ವಿವಾಹಿತರಿಗೆ ಸಂಗಾತಿಯೊಂದಿಗೆ ಅರ್ಥಪೂರ್ಣ ಸಂಭಾಷಣೆ ನಡೀತಾ ಇದೆ. ಪ್ರೇಮ ಜೀವನದಲ್ಲಿರುವವರಿಗೆ ಪ್ರೀತಿ ಬಾಂಧವ್ಯ ಗಾಢವಾಗ್ತದೆ. ಹೊಸ ಸಂಬಂಧ ಪ್ರಾರಂಭಿಸಲು ಇದು ಅನುಕೂಲಕರ ಕಾಲ. ಕುಟುಂಬದೊಳಗೆ ಸಂತೋಷದ ಸಂದರ್ಭಗಳು, ಧಾರ್ಮಿಕ ಕಾರ್ಯಗಳು ಅಥವಾ ಹಬ್ಬದ ಸಂಭ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಕಡೆ ಬರುವುದಾದರೆ, ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಒಟ್ಟಾರೆ ಸರಾಸರಿ, ಆದರೆ ಜೀರ್ಣಕ್ರಿಯೆ, ಹೊಟ್ಟೆಯ ಸಮಸ್ಯೆಗಳು ಅಥವಾ ಅಲ್ಪ ಮಟ್ಟಿನ ಒತ್ತಡ ಕಾಣಬಹುದು. ಯೋಗ, ಧ್ಯಾನ ಮತ್ತು ನಿಯಮಿತ ವ್ಯಾಯಾಮದಿಂದ ಶಕ್ತಿಯನ್ನು ಕಾಪಾಡಬಹುದು. ತಂಪಾದ ಆಹಾರ ಅಥವಾ ಅಶುಚಿತೆಯ ಕಾರಣದಿಂದಾಗಿ ಸಮಸ್ಯೆಗಳು ತಲೆದೂರಬಹುದು. ಆದ್ದರಿಂದ ಆಹಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ಪ್ರಯಾಣ ವಿಚಾರಕ್ಕೆ ಬರುವುದಾದರೆ, ಅಧ್ಯಯನ, ಉದ್ಯೋಗ ಅಥವಾ ಧಾರ್ಮಿಕ ಕಾರ್ಯಕ್ಕಾಗಿ ಪ್ರಯಾಣದ ಅವಕಾಶಗಳಿವೆ. ಕೆಲವು ಪ್ರಯಾಣಗಳು ನಿಮ್ಮ ಭವಿಷ್ಯದ ದಾರಿಯನ್ನು ಬದಲಾಯಿಸಬಹುದಾದಂತಹ ಅನುಭವಗಳನ್ನು ಕೊಡಬಹುದು. ದೂರದ ಪ್ರಯಾಣ ನಿಮಗೆ ಯಶಸ್ವಿ ಆಗ್ತದೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಅಧ್ಯಯನಕ್ಕೆ ವಿಚಾರಕ್ಕೆ ಬರುವುದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಫಲಪ್ರದ. ಗಮನ, ಏಕಾಗ್ರತೆ ಹೆಚ್ಚಾಗ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಾಳ್ಮೆ ಮತ್ತು ಶ್ರಮದಿಂದ ಉತ್ತಮ ಫಲ ನಿಮಗೆ ಸಿಗ್ತದೆ. ಈ ತಿಂಗಳು ನಿಮಗೆ ವಿಶೇಷ ಸಲಹೆ ಕೊಡುವುದಾದರೆ, ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡಿ. ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ದಾನ ಧರ್ಮದಲ್ಲಿ ಪಾಲ್ಗೊಳ್ಳಿ. ಗುರು ವಯೋವೃದ್ಧರಿಂದ ಸಲಹೆ ಪಡೆದರೆ ಯಶಸ್ಸು ನಿಮಗೆ ಖಂಡಿತ ಆಗ್ತದೆ. ಒಟ್ಟಾರೆಗೆ ನೋಡುವುದಾದರೆ, ಧನು ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಉತ್ಸಾಹ, ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳಿಂದ ತುಂಬಿರುತ್ತದೆ. ತಾಳ್ಮೆಯಿಂದ ನಿರ್ಧಾರ ಕೈಗೊಂಡರೆ ಯಶಸ್ಸು ನಿಮ್ಮದೇ. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನೆಲ್.